ಯಾರ ಮನೆ ಯಾವ ಉದ್ದೇಶಕ್ಕೆ ಯಾವ ತೆಕ್ತ ಮಾಡಿ ಅನ್ನ ಹಾಕ್ತಾನೋ ಆ ತೆಕ್ತದಂಥ ಜ್ಞಾನ ವಿವೇಕಾದಿಗಳು ಅನ್ನದಲ್ಲಿ ಸೇರ್ತವೆ. ಮಾಡೋನ್ ಕಾರಣ, ಹಾಕೋನ್ ಕಾರಣ. ಅನ್ನ ಹಾಕೋನು ಅಂದರೆ ಯಜಮಾನ, ಮಾಡೋನು ಅಂದರೆ ಅಡುಗೆಯವನು, ಗೊತ್ತಾಯ್ತಾ? ಬಡಿಸೋನ್ ಕಾರಣ, ಪ್ರಧಾನವಾಗಿ ತಿನ್ನೋನ್ ಕಾರಣ. ಯಾವ ಅನ್ಸಂದಲ್ಲಿ ತಿಂತೀಯ ಅಂತ. ಅನ್ನ ತಿಂತಾ ಇರೋದು IPL ಯಾವ ಶುರು ಆಗುತ್ತೆ ಅಂದರೆ ಹೋಯ್ತು. ಇನ್ನು IPL ನೋಡ್ಕೊಂಡು ತಿಂತಾಯಿದ್ರೆ ಅವ್ನು ಹೊಡ್ನ ಅವನಿಗೇನು ಹೊಡಿಯೋಕ್ಕೆ ಬರುತ್ತೆ, ನಾನು ಕಳಿಸಿದ್ರು ಹೊಡಿತಿದ್ದೆ ಅಂತ. ಇವನು ಹೋಗಿದ್ರೆ ಹೊಡಿತಿದ್ದೆ ಸಿಕ್ಸರು, ಒಂದು ಬಾಲು ಸಿಕ್ಸರು, ಸೋತ್ಬಿಡ್ತಾರಪ್ಪ. ಅವಾಗ ಏನು ಮಾಡಬೇಕು ಅಂದರೆ ಬೆಕ್ಕರೆ ಹೊಡಿಯೋಕ್ಕಿಲ್ವಾ ಅಂತಾರೆ. ಇಲ್ಲದೇ ಅವನಿಗೆ ಕೇಳುತ್ತೆ ಟಿ ವಿ ಒಳಗೆ ಅಷ್ಟು ಅದರೊಳಗೆ ಲೀನವಾಗಿ ಬಿಟ್ಟಿರ್ತಾರೆ. ಅದನ್ನೇ ಜಡ ಮನಸ್ಸು. ಅದು ಗೊಂಬೆ ಕುಣಿತಾ ಇದೆ, ಅಲ್ಲಿ ಜೀವ ಇಲ್ಲ, ಗೊತ್ತಾಯ್ತಾ? ಆಡ್ತಿರೋನಲ್ಲಿ ಜೀವ ಇದೆ. ಈ ಟಿ ವಿ ಒಳಗಿರೋನಲ್ಲಿ ಜೀವ ಇದೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ನಂಗೆ ಭ್ರಾಂತಿ ಇದೆಯಪ್ಪ, ಜೀವ ಇಲ್ಲದೆ ಓಡೋದು ನಾವು. ಇದೇ ಜಿಜ್ಞಾಸಾಧಿಕರಣ. ಕಪ್ಪೆ ಚಿಪ್ಪನ ಬೆಳ್ಳಿ ಅಂತ ತಿಳ್ಕೊಳ್ಳೋದು ಆ ಕಾಲಕ್ಕೆ ಯಾರೋ ಹೇಳಿದ್ರು, ಅದಕ್ಕೆ ಬರೆದ್ರು. ಅದೊಂದೇನಾ ಜಿಜ್ಞಾಸಿಕಾರದಲ್ಲಿ? ನಮ್ಮ ಮೊಬೈಲ್ನಲ್ಲಿ 20 ನನ್ನ ಹತ್ರ ಇದೆ, ಹೇಳ ಒಂದೊಂದಾಗಿ ಭ್ರಾಂತಿ. ಅದನ್ನೆಲ್ಲ ಸಮನ್ವಯ ಮಾಡೋರು ಯಾರು? ಅದು ಆ ಗ್ರಂಥದಲ್ಲಿ ಇದೆಯಾ ಇಲ್ವಾ, ಅಥವಾ ಬೇರೆ ಗ್ರಂಥದಲ್ಲಿ ಇದೆಯಾ? ಜಿಜ್ಞಾಸಾಧಿಕರಣ ಬಿಟ್ಟು ಅಂದರೆ ನ್ಯಾಯಸುಧ ಅಂದರೆ ಅಂಥದ್ದು ಜಿಜ್ಞಾಸಾಧಿಕರಣ ಅಂದರೆ ಪ್ರಪಂಚದಲ್ಲಿ ಅಪ್ ಟು ಡೇಟ್ ನಿಂಗೆ ಏನೇನು ಭ್ರಾಂತಿ ಬರುತ್ತೆ ಅದನ್ನೆಲ್ಲ ನಿವೃತ್ತಿ ಮಾಡೋವಂಥ ಗ್ರಂಥ ಏಕೈಕ. ಮಂಗಳ ಮಾಡಿದ್ದೀನಿ, ಇದಕ್ಕೇನು ಉತ್ತರ ಇಲ್ಲ ಅಂತಂದರೆ ಇಲ್ಲ, ಅದು ಜಿಜ್ಞಾಸಾಧಿಕರಣದಲ್ಲಿ ಹೇಳಿಲ್ಲ, ಮೊಬೈಲ್ ವಿಷಯ ಬಂದಿಲ್ಲ ಅನ್ನೋದು ಉತ್ತರನ ಆಗ ಇಲ್ಲಿ ಹೇಳ್ತಕ್ಕಂಥವ್ರಾಗಿದ್ದ. ಸುಂದರಿ ಬಂದಿದ್ದಾಳೆ ನೋಡಿ ಎಂದು ರಾಮ ಹೇಳ್ದ ಆ ಸುಂದರಿಗೆ. ನಿಜ, ಅವಳು ನನ್ನ ಹೆಂಡತಿ, ನನ್ನ ಪಕ್ಕದಲ್ಲೊಬ್ಬ ಇದ್ದಾನೆ ನೋಡಿ, ನನ್ನ ತಮ್ಮ. ಅವನು ನೋಡು ಬೆಳ್ಳಗಿದ್ದಾನೆ, ಶೇಷ ಹಂಗಿಂತ ಬೆಳ್ಳಗಿದ್ದಾನೆ, ನಾನು ಕರಿಯ. ಕೃಷ್ಣಾವತಾರಕ್ಕಿಂತ ಸ್ವಲ್ಪ ವಾಸಿ ರಾಮಾವತಾರ. ಬೇಗ ಬಾರೋ ಬೇಗ ಬಾರೋ ವರಬೇಲಾಪುರ ಚೆನ್ನ, ಬೇಗ ಬಾರೋ ಬೇಗ ಬಾರೋ ನೀಲಮೇಘ ಶ್ಯಾಮ. ನೀಲಮೇಘ ಶ್ಯಾಮ ಭಗವಂತನ ಅಸಾಧಾರಣ ರೂಪವಾದಂಥ ಲಕ್ಷಣ. ಕರಿಯ ಅಲ್ಲ, ಕಾಗೆ ಬಣ್ಣ ಅಲ್ಲ, ಅದು ನಾವು ಕಲ್ಪನೆಗೂ ಸಿಗಲ್ಲ. ನೀಲಮೇಘ ಶ್ಯಾಮ ಲೋಕದಲ್ಲಿ ಸುಮ್ಮನೆ ಶರದಿಂದು ಅದು ಇದು ಏನೋ ಶರತ್ಕಾಲದ ಮೋಡ ಹಾಗೆ ಹೀಗೆ ಅಂತ ಒಂದು ನಮ್ಮ ಬುರುಡೆಗೆ ಹೋಗಲಿನಕ್ಕೆ ಕೊಟ್ಕೊಳ್ಳೋದೇ ವಿನಃ ನೀಲಮೇಘ ಶ್ಯಾಮತ್ವದ್ದು ನಿಮ್ಮ ಬುರುಡೆಗೆ ಏನು ಮಾಡಿದ್ರೂ ಬರೋಲ್ಲ. ಕರಿಯಿಂದ ನಮ್ಗೆ ಈ ಕರಿ ಬಣ್ಣನೇ ಬರೋದು, ಕೆಂಪು ಅಂದರೆ ಈ ಕೆಂಬಣ್ಣನೇ ಬರೋದು. ಸ್ವಾಮಿ 72 ಸಹಸ್ರ ಬೃಹತಿ ಸಹಸ್ರ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. 72,000 ಬಣ್ಣ ಕಲರ್ ಕಾಂಬಿನೇಷನ್. ಎಲ್ಲಿದೆ ಉತ್ತರ? ಯಾವ ಮಾಡರ್ನ್ ಟೆಕ್ನಾಲಜಿ ಹೇಳುತ್ತೆ? ಯಾವ ಕಲರ್ ಕಾಂಬಿನೇಷನ್, ಟೆಕ್ಸ್ಟೈಲ್ ಕಲರ್ ಕಾಂಬಿನೇಷನ್ ಉತ್ತರ ಕೊಡ್ತಾರಾ? 72,000 ರೂಪದ ಬಣ್ಣ ಬೇರೆ ಬೇರೆ. 72,000 ರೂಪ ಯಾವುದು ಅಂದರೆ ರೂಪ ಆದರೆ ಕಷ್ಟಪಟ್ಕೊಂಡು ಏನೋ ಹೇಳ್ಬೋದೇನೋ. ಬಣ್ಣ ಖರ್ಚೆಯಾದಿ ಅವೇ ವಿಶೇಷಗಳು, ಆಭರಣ ವಿಶೇಷಗಳು, ಆಯುಧ ವಿಶೇಷಗಳು. ಸುಮ್ಮನೆ ಚಿಂತನೆ ಮಾಡ ಅಷ್ಟೇ, ರೋಪ್ ಗೀಪ್ ತೋರ್ಸಕ್ಕೆ ಹೋಗಬೇಡ. ಸುಮ್ಮನೆ 72,000 ರೂಪದಿಂದ ಬಾಮಿ ಇದ್ದಾನೆ ಈ ದೇಹದಲ್ಲಿ. 36,000 ಅಂತ ದಾಸರು ಏನು ಹೇಳಿದ್ದಾರೆ? ದೇವ್ರನಾಮ ಹೇಳ್ಕೋ. ಶಾಸ್ತ್ರ ಏನು ಹೇಳಿದರೆ ಪಾರಾಯಣ ಮಾಡು. ಇಲ್ಲ ಬೃಹತಿ ಶಾಸ್ತ್ರ ಮೂಲನೇ ಪಾರಾಯಣ ಮಾಡ್ತೀನಿ, ಏನೂ ಅರ್ಥ ಆಗಲ್ಲ. ಸ್ವಲ್ಪ ಇದಾರೋ 2 ಇಟ್ಕೊಂಡ್ರು ಒಂಚೂರು ಒಳಕ್ಕೆ ಹೋಗುತ್ತೆ. ಇಲ್ಲ ಅಂದರೆ ಪಾರಾಯಣ ಮಾಡು ಮುಂದೆನೇ, ಯಾರು ಬೇಡ ಅಂದರು. ಅಷ್ಟಕ್ಕೆ ನಿನ್ನ ಪುಣ್ಯ, ಪಡಿಬೇಡ. ಹಾಗೆ ಇಲ್ಲಿ ಹೇಳ್ತಕ್ಕಂಥವ್ರು ಭಗವಂತನ ಬಗ್ಗೆ ಏನು ನಾವು ಅಧ್ಯಯನ ಮಾಡದೇ ಇಟ್ರೇನೆ ಏನು ಸರ್ವೂ ತಿಳಿದ್ಬಿಡ್ತು ಅಂತ ಅರ್ಥನ, ಅಥವಾ ನಮಗಿಂತ ಮೇಲ್ನವ್ರಿಗಿಂತ ನಾವು ತಿಳಿದ್ಬಿಟ್ಟು ಅಂತ ಅರ್ಥನ? ನಮ್ಗೆ ಹಾಗೆ ಬಂದ್ಬಿಡುತ್ತೆ. ಸ್ವಲ್ಪ ಅಧ್ಯಯನ ಮಾಡೋ ಒಂದು ಮಂಗಳ ಮಾಡಿದ್ವು ಅಂದರೆ ಆಗಲೇ ಒಬ್ಬೊಬ್ಬರ ಮೇಲೆ ಅವನಿಗೇನು ಗೊತ್ತು, ಇವನಿಗೇನು ಗೊತ್ತು, ಅವನೇ ಅವನ ತಲೆ. ನಾವು ಹೇಳಿದ್ದು ನೀ ಕೇಳು, ಅವನು ಹೇಳಿದ್ದು ಯಾಕೆ ಕೇಳ್ತೀವಿ? ನಮ್ಮ ಗುರುಗಳು ಹೇಳಿದ್ಮೇಲೆ ಇನ್ನೊಂದು ಥರ ಅದು. ನಮ್ಮ ಗುರುಗಳು ಹೇಳಿದ್ಮೇಲೆ ಇನ್ನು ಯಾರ್ದು ಕೇಳಲ್ಲ, ಆಗೋಯ್ತು. ಅವ್ರಿಗಿಂತ ಇನ್ಯಾರು ದೊಡ್ಡವ್ರು ಇಲ್ವೇ? ಆಯ್ತಲ್ಲ ಮಧ್ಯ ತಾರತಮ್ಯ. ಅವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಬಂದುಬಿಟ್ರೆ ಮದುವೆ ಬಿದ್ದೋಯ್ತಲ್ಲ, ಮೂಲೆ ಕೂತಾರ. ಒಬ್ಬರಿಗಿಂತ ಒಬ್ಬರು ಮೇಲಿನವರು ಅನಾದಿ ಕಾಲದಿಂದ ಇದ್ದಾರೆ, ಅವ್ರು ನೀನೇನು ಚೇಂಜ್ ಮಾಡೋಕ್ಕಾಗಲ್ಲ. ನಿಂಗೆ ಯಾರು ಸಿಕ್ಕಿದಾರೋ ಅವ್ರ ಮೇಲೊಬ್ರು ಇದ್ದೇ ಇದ್ದಾರೆ, ನೀವು ಒಪ್ಕೊಳ್ಳೇಬೇಕು ಅದನ್ನು. ಇಲ್ಲ ನಮ್ಮ ಗುರುಗಳ ಮೇಲೆ ಯಾರೂ ಇಲ್ಲ ಅಂದರೆ ನೀ ಎಂಥ ಮಾಧ್ವ ಅನ್ನೋದು ಗೊತ್ತಾಯ್ತಲ್ಲ. ಅದಕ್ಕೆ ಎಲ್ಲ ಅನ್ನೋ ಬಲ್ಲೇರೆಂಬುವಿರಲ್ಲ ಅವಗುಣ ಬಿಡಲಿಲ್ಲ, ತಲಾರಟೆ ಬೀಳಲಿಲ್ಲ. ಅದನ್ನು ಹೇಳ್ತಾ ಇದ್ದ ರಾಮ. ಹೇಳ್ದ, ನನಗೆ ಹೆಂಡತಿ ಇದ್ದಾಳೆ,
ಗೊತ್ತಾಯ್ತಾ? ನಂಗೆ ಮದುವೆ ಆಗೋಗಿದೆ, ಇದ್ರ ಮೇಲೆ ನಾನು ಕರಿಯ ಇಲ್ಲ ತುಂಬ ಚೆನ್ನಾಗಿದೆಯಾ, ನಿನ್ನೆ ಮಾಡ್ಕೋತೀನಿ ಇನ್ನು ನಾ ಹೇಳೋದು ಕೇಳು ನೀನು ಒಂದು ತಮಾಷೆನೂ ಮಾಡ್ತಾನೆ. ನನ್ನ ತಮ್ಮಂಗೂ ಮದುವೆ ಆಗಿದೆ, ಆದರೆ ಹೆಂಡತಿ ಬಂದಿಲ್ಲ, ಪಾಪ ಒಬ್ಬನೇ ಇದ್ದ, ಅವನಿಗೂ ಬೇಜಾರಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು, ನನಗಿಂತ ಅವನು ಚೆನ್ನಾಗಿದ್ದಾನೆ. ಅಂದರೆ ಜಗತ್ತಿನಲ್ಲಿ ಭಗವಂತನ ರೂಪವನ್ನು ಇದಮಿತ್ತಂ ಅಂತ ಅಳಿತಕ್ಕಂಥವರು ಯಾರೂ ಇಲ್ಲ. ಅವನು ಹೇಳ್ಕೋಬೇಕಷ್ಟೆ. ಅವನ ರೂಪ ಇಂಥದ್ದು ಅಂತ ಅಳಿತಕ್ಕಂಥ ಕೆಪಾಸಿಟಿ ರಾಮದೇವ್ರಿಗೂ ಇಲ್ಲ ಅಲ್ವಾ? ಅಂದಾಗೆ ಲಕ್ಷ್ಮಣ ಅಳಿತಾನ, ನನಗಿಂತ ಅವನು ಚೆನ್ನಾಗಿದ್ದಾನೆ ಅಂದರೆ ಮನುಷ್ಯರಿಗೆ ಇಲ್ಲಿರ್ತಕ್ಕಂಥ ಶೇಷದೇವರದೇ ಅಳೆಯೋಕ್ಕೆ ಹೋಗ್ತೇ ಇಲ್ಲ, ತತ್ರಾಪಿ ರಾಕ್ಷಸಿಗೆ ಎನ್ನುವಾಗ ರಾಮನ ಲಕ್ಷಣವನ್ನು ಗುಣವನ್ನು ಏನು ಅರ್ಥ ಮಾಡ್ಕೋತಾಳೆ? ತಮಾಷೆ ಮಾಡ್ತಾ ಇದ್ದಾನೆ, ನಮಗೆ ಸಿದ್ಧಾಂತವನ್ನು ತೋರಿಸ್ತಾ ಇದ್ದಾನೆ, ನಮಗೆ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾನೆ ರಾಮ. ಅವನು ಮದುವೆ ಮಾಡ್ಕೋದು, ಅದು ನಿಜವೇ ಹೇಳಿದ್ದು, ಅವನು ಬೆಳ್ಳಕ್ಕೆ ಚೆನ್ನಾಗಿದ್ದಾನೆ ಎಂದು ಇದ್ಬಿಟ್ಟೋಯ್ತು. ಲಕ್ಷ್ಮಣನ ಹತ್ತಿರಕ್ಕೆ ಹೋದ್ಲು, ಮದುವೆ ಮಾಡ್ಕೋತೀನಿ. ಇಂಥ ಸುಂದರಿ ಸಿಗೋದು ಕಷ್ಟ ಆಗುತ್ತೆ. ಲಕ್ಷ್ಮಣ ಹೇಳ್ದ, ನಾ ಹೇಳೋದು ಕೇಳು ನೀನು ಅಂದ. ಅವನು ಹೇಳ್ತಾನೆ ನಮ್ಮಣ್ಣ, ಅರ್ಥಾಯ್ತಾ? ನಾನು ಹೇಳ್ತೀನಿ ನೀನು ಕೇಳೀಗ ಅಂದ. ಏನು ಒಂದು, ನೀನು ನನ್ನ ಮದುವೆ ಮಾಡಿಕೊಂಡ್ರೆ ಅರ್ಥಾಯ್ತಾ, ನಿನ್ನ ಸೀರೆ ನಾನು ಒಗೆಯೋಕ್ಕಾಗಲ್ಲ. ನಮ್ಮಣ್ಣನ ನೀ ಮದುವೆ ಮಾಡಿಕೊಂಡ್ರೆ ನೀನು ಹಂಗೇನಾಗ್ತಿ? ಅತ್ತಿಗೆ ಆಗ್ತಿ, ಅತ್ತಿಗೆ ತಾಯಿ ಸಮಾನ. ನಿನ್ನ ಸೀರೆ ನಾನು ಒಗಿತೀನಿ ಇಂದ. ಅವಳಿಗೆ ತಲೆಯೆಲ್ಲ ಬಿಸಿ ಇರ್ಬಿಟ್ಟು, ಇವನ ಕೈಯಿಂದ ನನ್ನ ಸೀರೆ ಒಗಿಸ್ಕೋಬೋದು ಅಂದು ರಾಮನ ಹತ್ರಕ್ಕೆ ಬಂದು, ನಿನ್ನೆ ಮಾಡ್ಕೋತೀನಿ, ನನ್ನ ಸೀರೆ ಅವನ ಕೈಲಿ ಒದಿಸ್ತೀನಿ ಅಂದ. ಇನ್ನು ಹೆಚ್ಚಿಗೆ ಹೊತ್ತಾಗಬಾರ್ದು, ಲೇಟ್ ಆಗೋಗುತ್ತೆ ಅಂದ. ಲಕ್ಷ್ಮಣ ಅಂದ, ಏನು ಅಂದ, ಕಿವಿ ಮೂಗು ಕೈ ಕಳಿಸೋದ. ಸಾಯಿಸ್ಬಿಡ್ಬೋದಾಗಿತ್ತಲ್ಲ ಅಂದ್ರೆ, ಇನ್ನೂ ಕೆಲಸ ಇದೆ, ಈಗಲೇ ಸಾಯಿಸ್ಬೇಡ ಅಂತ. ಯಾರಿಂದ ಇನ್ನೂ ಸಾಧನೆ ಇರುತ್ತೋ ಅವ್ರನ್ನ ಬಿಡ್ತಾನೆ, ಮುಂದೆ ಸಾಯ್ತಾಳೆ. ಆಮೇಲೆ ಕಿವಿ ಮೂಗನ ಕೈಲಿದ್ದು ಕಳಿಸ್ಬಿಟ್ರು. ಹೋದ್ಲು, ರಾವಣ ಹತ್ರ ಬಿಡ್ಕೊಂಡು ಹಿಂಗೆ ಮಾಡಿಬಿಟ್ಟ ರಾಮ ಅಂತ, ರಾಮ ಲಕ್ಷ್ಮಣ. ಅವನು ಹೇಳ್ದ, ಯಾರು ಮಾಡಿದ್ದು ಅಂದು. ಯಾವನ ಮನುಷ್ಯಪ್ಪ, ಯಾರಿಗೂ ಹೆದರಲ್ಲ ನಾನು ಅಂತೂ. ನಾನು ಏನಾಯಿತು, ನನಗೇನು ಬಡ್ಕೊಂತೋ ಗೊತ್ತಿಲ್ಲ. ಯಾಕೆ ಹೋಗಿದ್ದೆ ಇಂದ? ಇಲ್ಲ ಮದುವೆ ಮಾಡ್ಕೊಳಕ್ಕೆ ಹೋಗಿದ್ದೆ. ಹೇಗೆ ಹೋಗಿದ್ದೆ ಇಂದ? ಇಲ್ಲ ಸುಂದರ ರೂಪ ತಗೊಂಡು ಹೋಗಿದ್ದೆ. ಅದೇ ನಿನ್ನ ತಪ್ಪು. ರಾಕ್ಷಸಿಯಾಗಿ ಹೋಗಿದ್ದೆ, ಹೆದರ್ಕೊಂಡು ಮಾಡ್ಕೋತಾ ಇದ್ರು ಅವರು ಒಂದು ರಾವಣ, ಅವನಿಂದ ತಪ್ಪದು ಅಂತ. ರಾಕ್ಷಸಿ ನುಂಗ್ಬಿಡ್ತಾಳೆ ನಮ್ಮನ್ನು, ಅದಕ್ಕೆ ಹೆದರ್ಕೊಂಡಾರ ಮದುವೆ ಮಾಡ್ಕೋತಾ ಇದ್ದರು ಜೀವ ಭಯಕ್ಕೋಸ್ಕರ. ಈ ಸುಂದರ ರೂಪ ತಗೊಂಡೋಗಿದ್ದೆ ತಪ್ಪಾಯಿತು, ಗೊತ್ತಾಯ್ತಾ? ಅದಕ್ಕೋಸ್ಕರ ಈ ಸ್ಥಿತಿ ಬಂತು ನಿನಗೆ. ನಿನ್ನ ಯೋಗ್ಯತೆ ಅವ್ರಿಗೆ ಗೊತ್ತಿಲ್ಲ, ನಿನ್ನ ಸಾಮರ್ಥ್ಯ ಅವ್ರಿಗೆ ಗೊತ್ತಿಲ್ಲ. ಮನುಷ್ಯರಿಗೆ, ರಾಕ್ಷಸರಿಗೆ ಮನುಷ್ಯರು ಬಾಯ್ಲಾಕೊಂಡ್ಬಿಡ್ತಾರೆ. ಅಂಥವ್ರ ಕೈನಲ್ಲಿ ಕಿವಿ ಮೂಗು ಕುಯಿಸ್ಕೊಂಬಂದಿದೆಯಲ್ಲ, ನಿನ್ನ ಕತೆ ಏನು ಹೇಳಲಿ ಇಲ್ಲ, ಗೊತ್ತಾಯ್ತಾ? ಆ ಪ್ರಕರಣ ಬಿಡಿ ಅಂತೂ ಅವಳು ಕಿವಿ ಮೂಗು ಕಳಿಸಿದ್ರು ಅಲ್ಲಿ ಮುಂದಕ್ಕೆ. ಕಲಾ ಮತ್ತು ದೂಷಣಾದಿಗಳನ್ನ ಸಂಹಾರ ಎಂಬತಕ್ಕಂಥ ಅದನ್ನು ಮಾಡ್ದ. ಮಾರೀಚಂಚ ನಿಹತ್ಯ. ಅಷ್ಟೊತ್ತಿಗೆ ಪಂಚವಟಿ ಪರ್ಣಕುಟೀರವನ್ನು ಕಟ್ಕೊಂಡಿದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಆಗ ಸೀತಾಮ್ಮನವರು ತಿರುಗಿ ಆನಂದ ರಾಮಾಯಣದ ಕತೆ ಬಹಳ ಸುಂದರವಾಗಿದೆ, ಅವೆಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೆ ಜಾಯಿನ್ನು ಈ ರಾಮಾಯಣಕ್ಕಿಂತ ಆ ರಾಮಾಯಣ ಶ್ಲೋಕ ಇದೆ ತಗೊಂಡ್ರು ಕೂಡ ಕತೆಗಳನ್ನ ಜಾಯಿನ್ ಮಾಡಿ